ಸೊ ಹಾಯ್ ಎಲ್ರಿಗೂ, ನಾನು ನಿಮ್ಮ ಕೋಸ್ಟಲ್ ಗರ್ಲ್ ಶಿಲ್ಪ ಫ್ರಮ್ ಮ್ಯಾಂಗ್ಳೂರ್. ಸೊ ಇವತ್ತಿನ ವ್ಲಾಗಿನ ಕಂಟೆಂಟ್ ಏನಂದರೆ, ನಾಳೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟ್ರಿಪ್ಪಿಗೆ ಹೋಗ್ತಿದ್ದೆ. ಫಸ್ಟ್ ಟೈಮ್ ನಾವು ಟ್ರಿಪ್ ಮಾಡ್ತಿದ್ದೇವೆ. ಸೊ ಟ್ರೆಕ್ಕಿಂಗ್ ಹೋಗುವಾಗ ಏನೆಲ್ಲ ತಗೊಂಡು ಹೋಗ್ಬೇಕು, ಏನೆಲ್ಲ ವಸ್ತು ಎಲ್ಲ ಬೇಕು, ಸೊ ಅದನ್ನೆಲ್ಲ ಪ್ಯಾಕಿಂಗ್ ಮಾಡ್ತಿದ್ದೆ. ಸೊ ಹಾಗೆ ಅಂದ್ಕೊಂಡ್ರೆ ಅದರದ್ದೊಂದು ಬ್ಲಾಗ್ ಮಾಡ್ಬೋದಲ್ಲ ಅಂತ. ಮತ್ತು ಫಸ್ಟೇ ಹೇಳ್ತೇನೆ, ನನಗೆ ಗೊತ್ತಿಲ್ಲ ಏನೆಲ್ಲ ತಗೊಂಡು ಹೋಗ್ಲಿಕ್ಕೆ ಉಂಟು ಅಂತ. ನಾನು ನನ್ನ ಪ್ರಕಾರ ಇದೆಲ್ಲ ಬೇಕಿರ್ಬೋದು. ಸೊ ಇದನ್ನೆಲ್ಲ ತಗೊಂಡು ಹೋಗಬೇಕು ಅಂದರೆ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಹೋಗೋದಲ್ಲ, ಸ್ವಲ್ಪ ಎಲ್ಲ ಗೂಗಲಲ್ಲಿ ನೋಡಿದ್ದೆ. ಮತ್ತು ಕೆಲವೊಂದು ವಸ್ತುಗಳು ನನಗೆ ಕೂಡ ಗೊತ್ತಿದ್ದು ಇದೆಲ್ಲ ಬೇಕಲ್ಲ ಟ್ರೆಕ್ಕಿಂಗ್ ಹೋಗುವಾಗ ಅಂತ. ಸೊ ಅದನ್ನೆಲ್ಲ ಈಗ ಪ್ಯಾಕ್ ಮಾಡ್ತಿದ್ದೆ. ಸೊ ಪ್ಯಾಕಿಂಗ್ ಜಸ್ಟ್ ಇಟ್ಟಿದ್ದೇನೆ, ಬ್ಯಾಗ್ ಒಳಗೆ ಹಾಕಲಿಲ್ಲ. ಸೊ ಅದಕ್ಕೆ ನಾನು ನಿಮಗೆ ತೋರಿಸ್ತೇನೆ ಅಂತ. ಇಯರ್ಲಿ ಒನ್ಸ್ ಟ್ರಿಪ್ ಮಾಡ್ತೀವಿ, ಒಂದು ಟ್ರಿಪ್ ಅಂತೂ ಹೋಗ್ತೀವಿ, ಅಂದರೆ ಜಾಸ್ತಿ ಇಲ್ಲ, ವರ್ಷಕ್ಕೆ ಒಂದು ಟ್ರಿಪ್. ಹೋದ ವರ್ಷ ನಾವು ಹೊನ್ನಾವರ ಹೋದದ್ದು. ಹೊನ್ನಾವರದ್ದು ತುಂಬ ಪ್ಲೇಸ್ ಉಂಟಲ್ಲ, ನೇಚರ್ ರಿಲೇಟೆಡ್ ಎಲ್ಲ, ಅದು ಖುಷಿ ಆಗುತ್ತೆ ಆ ಪ್ಲೇಸಲ್ಲಿ ನೋಡಲಿಕ್ಕೆ. ಆದರೆ ಟ್ರೆಕ್ಕಿಂಗ್ ಅಂತ ಎಲ್ಲಿಗೂ ಇಷ್ಟರವರೆಗೆ ನಾವು ಹೋಗಲೇ ಇಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಫಾರ್ ಟ್ರೆಕ್ಕಿಂಗ್. ಫಸ್ಟು ಟ್ರೆಕ್ಕಿಂಗಲ್ಲಿ ನನಗೆ ಫಸ್ಟು ಒಂದು ಟೆನ್ಷನ್ ಆಗೋದು, ನಡಿಲಿಕ್ಕೆ ಉಂಟಲ್ಲ ಅಂತಲ್ಲ, ನಡಿಲಿಕ್ಕೆ ಇರ್ತದಲ್ಲ ಒಂದು. ಇದು ಟ್ರೆಕ್ಕಿಂಗ್ ನಮ್ಮದು ಅಂದರೆ ತುಂಬ ನಡಲಿಕ್ಕಿಲ್ಲ, ಬಿಗ್ ಟ್ರೆಕ್ಕಿಂಗ್ ಅದು ಸ್ಮಾಲ್ ಕೂಡ ಅಲ್ಲ, ಮಿಡ್ಲಲ್ಲಿ ಬರ್ತದೆ. ಒಂದು ಮಿಡಲ್ ರೇಂಜಿನ ಪ್ಲೇಸಿಗೆ ಹೋಗ್ತಿದ್ದೀವಿ. ಅದು ಕಾಡಿನ ಒಳಗೆ ಇರೋ ಪ್ಲೇಸ್. ನಿಮಗೆ ಗೊತ್ತಿರ್ಬೋದು, ನಾವು ಹೋಗೋದು ಉಡುಪಿ ಹತ್ತಿರ ಕುಡ್ಲು ಫಾಲ್ಸ್ ಅಂತ. ಸೊ ನಾವೀಗ ಇರೋದು ಸುರತ್ಕಲ್ ಅಲ್ಲ, ಮ್ಯಾಂಗ್ಳೂರ್. ನಮಗೊಂದು ನನ್ನ ಪ್ರಕಾರ 2 to 3 hours ಜರ್ನಿ ಇರುತ್ತೆ ಅಂತ ಅನಿಸುತ್ತೆ. ಮತ್ತೆ ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ, ಕಮ್ಮಿನೇ ಇರ್ಬೋದು. ನನಗೆ ಅದರದ್ದು ಅಷ್ಟು ಏನು ಕ್ಲಾರಿಟಿ ಇಲ್ಲ ಎಕ್ಸಾಕ್ಟ್ ಟೈಮಿಂಗ್. ಸೊ ಹಾಗೆ ನಾಳೆ ಸಂಡೇ ನಾವು ಹೋಗ್ತಿರೋದು. ನೆಕ್ಸ್ಟ್ ಮಂಡೇ ನಮಗೆ ಎಲ್ರಿಗೂ ರಜೆ ಉಂಟು, ಗೌರ್ಮೆಂಟ್ ಹಾಲಿಡೇ. ಏನು ಯುಗಾದಿ ಏನಂತ ಫೆಸ್ಟಿವಲ್ ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಡಿಸೈಡ್ ಮಾಡಿದ್ದು ಅಂದರೆ ಟ್ರೆಕ್ಕಿಂಗಿಗೆ ಹೋಗೋದಾದರೆ ನೆಕ್ಸ್ಟ್ ನಮಗೆ ಮಂಡೇ ಎಲ್ರಿಗೂ ರಜೆ ಉಂಟಲ್ಲ, ಸೊ ರೆಸ್ಟ್ ಮಾಡ್ಬೋದಲ್ಲ, ಆ ಥರ ಎನಿಸಿ ಈ ಸಂಡೇ ಹೋಗ್ತಿದ್ದೇವೆ. ನಾಳೆ ಬೆಳಿಗ್ಗೆ ಬೇಗ ಹೋಗ್ಲಿಕ್ಕೆ ಉಂಟು. ನನಗೆ ನನ್ನೂರಿಂದ 6 ಗಂಟೆಗೆ ಬಸ್. ನಾನಿರೋದು ಹಳ್ಳಿ, ಅಲ್ಲಿಂದ ನನಗೆ ಸಿಟಿಗೆ ಸುರತ್ಕಲ್ ಸಿಟಿಗೆ ಹೋಗಬೇಕು. ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಳಿದ್ದಾಳೆ, ನಾವಿಬ್ಬರು 6 ಗಂಟೆ ಬಸ್ಸಲ್ಲಿ ಹೋಗ್ತಿದ್ವಿ. ಮತ್ತು ಎಲ್ಲರೂ ಉಳಿದ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಬರ್ತಾರೆ. ನಾವು ಟೋಟಲ್ ನಿಮಗೆ 8 ಜನ ಹೋಗ್ತೇವೆ. ಯಾರೆಲ್ಲ ನಿಮಗೆ ನಾಳೆ ತೋರಿಸ್ತೇನೆ. ಸೊ ಈಗ ಈ ಬ್ಲಾಗ್ ಯಾಕೆ ಮಾಡಿದ್ದು, ಅದರ ರಿಲೇಟೆಡ್ ವಿಡಿಯೋ ಮಾಡುವ. ನಾನು ಬೇರೆಯೇ ಮಾತಾಡ್ತಿದ್ದೇನೆ. ತುಂಬ ಖುಷಿನೂ ಉಂಟು, ಸ್ವಲ್ಪ ಎಂತ ಹೇಳ್ತಾರೆ ಹೆದರಿಕೆ ಕೂಡ ಉಂಟು. ಯಾಕೆಂದರೆ ಫಸ್ಟ್ ಟೈಮಲ್ಲಿ ಟ್ರೆಕ್ಕಿಂಗ್ ಹೋಗೋದು ಅಂತ. ನಡೆದ ಅಭ್ಯಾಸ ಉಂಟು, ಆದರೆ ಅಷ್ಟು ಟ್ರೆಕ್ಕಿಂಗ್ ಲೆವೆಲಲ್ಲಿ ನಡೆದ ಅಭ್ಯಾಸ ಇಲ್ಲ. ಅದಕ್ಕೆ ಸ್ವಲ್ಪ ನರ್ವಸ್ನೆಸ್ ಕೂಡ ಉಂಟು. ಅಂದರೆ ನನ್ನ ಕೈಯಲ್ಲಿ ಆಗುತ್ತಾ, ನಡುವಿನಲ್ಲಿ ನನಗೆ ಸಾಕಾಗುತ್ತಾ, ಹಾಗೆಲ್ಲ ಹೆದರಿಕೆ ಆಗ್ತದೆ. ಬಟ್ ಇಲ್ಲ ಹೋಗ್ಲಿಕ್ಕೆ ಉಂಟು. ಫ್ರೆಂಡ್ಸ್ ಎಲ್ಲ ಇರುವಾಗ ಅವರ ಜೊತೆ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಹೋಗುವಾಗ ಹೇಗೋ ನಾವು ಒಂದು ಪ್ಲೇಸ್ ರೀಚ್ ಆಗ್ತೇವೆ. ನಾನು ಹೇಳಿದ್ದು ಕುಡ್ಲು ಫಾಲ್ಸ್, ಮತ್ತು 2 ಪ್ಲೇಸ್ ಅದರ ಹತ್ತಿರ ಹೋಗ್ತಿದ್ದೇವೆ. ಅದು ನಾಳೆ ನಿಮಗೆ ಹೇಳ್ತೇನೆ. ಅಂದರೆ ಅದರ ಹತ್ತಿರ ಇರೋ ಪ್ಲೇಸಿಗೆ ಟೋಟಲ್ 3 ಪ್ಲೇಸಿಗೆ ಹೋಗ್ತಿದ್ದೇವೆ. ಅದರೆಲ್ಲ ಅದರ ಬಗ್ಗೆ ಇಲ್ಲಿ ರಿಲೇಟೆಡ್ ಇನ್ಫಾರ್ಮೇಷನ್ ಅದು ನಾಳೆ ಮಾಡೋ ಬ್ಲಾಗಲ್ಲೇ ಹೇಳ್ತೇನೆ. ಈಗ ಪ್ಯಾಕಿಂಗ್ ಇದೆ ಮಾತಾಡುವ, ನಾನು ಬಿಟ್ಟರೆ ಎಲ್ಲ ಹೇಳ್ತಾ ಹೋಗ್ತೇನೆ. ಸೊ ಈಗ ನಮ್ಮ ಮ್ಯಾಂಗ್ಳೂರು, ಇದೀಗ ಏಪ್ರಿಲ್ ಅಲ್ಲ, ಮ್ಯಾಂಗ್ಳೂರಲ್ಲಿ ಹೇಳೋಕ್ಕಾಗಲ್ಲ, ಕೆಲವೊಮ್ಮೆ ಮಳೆ ಬರ್ತದೆ, ಮಳೆ ಬರಲ್ಲ. ಮೊನ್ನೆ ಮಳೆ ಬಂದಿತ್ತು, ಗುಡುಗು ಮಿಂಚು ಎಲ್ಲ ಇತ್ತು. ನನ್ನ ಫ್ರೆಂಡ್ ಹೇಳ್ತಿದ್ಲು, ನಾವು ಹೋಗ್ಬೋದಾ ಅಂದರೆ ನಾವು ಕಾಡಲ್ಲೆಲ್ಲ ಹೋಗ್ಲಿಕ್ಕಲ್ಲ, ಅಲ್ಲಿಗೊಂದು ನಾವು ಹೋಗೋ ಕುಡ್ಲು ಫಾಲ್ಸ್ಗೆ 5 to 6 kilometer ಟ್ರೆಕ್ಕಿಂಗ್ ಉಂಟು ಅಂತ ನನಗೆ ಗೂಗಲ್ ಹೇಳಿದ್ದು, ಮತ್ತು ನಂಗೆ ಗೊತ್ತಿಲ್ಲ. ಸೊ ಆಗ ಕಾಡಿನ ದಾರಿ ಆಗಿರ್ತದಲ್ಲ. ನನ್ನ ಫ್ರೆಂಡಿಗೆ ಒಂದೇ ಹೆದರಿಕೆ, ಲಿಚ್ಚಸ್ ಅದೆಲ್ಲ ಇದ್ದರೆ ಅವಳಿಗೆ ಅದೇ ಹೆದರಿಕೆ. ಮೊನ್ನೆಯಿಂದ ಹೇಳ್ತಿದ್ಲು ಅದೆಲ್ಲ ಇರೋದಿಲ್ಲಲ್ಲ, ಪುನಃ ಹುಳಿ ಉಂಟ ಹೇಳ್ತಿದ್ಲು. ಅವಳ ಜೊತೆ ನಮಗೂ ಹೆದರಿಕಾಗ್ತದೆ. ಹುಳಿ ಎಲ್ಲ ಇರಲಿಕ್ಕಿಲ್ಲ, ಟ್ರೆಕ್ಕಿಂಗ್ ಪ್ಲೇಸ್ ಎಂಬುದು ಏನೈತೆ ಟೂರಿಸ್ಟ್ ಪ್ಲೇಸೇ ಅಲ್ಲ, ಸೊ ಸೇಫ್ ಇರುತ್ತೆ. ಫಸ್ಟ್ ಟೈಮ್ ಮತ್ತು ಏನೆಲ್ಲ ಆಗ್ತದೆ ನಾಳೆ ಹೇಳ್ತೇನೆ. ಸೊ ನಾನು ಮಳೆ ಬಗ್ಗೆ ಮಾತಾಡ್ತಿದ್ದೆಲ್ಲ, ಮಳೆ ಬರ್ತದೆ. ಸೊ ಅಂಬ್ರೆಲ್ಲ ತಗೊಂಡು ಹೋಗ್ತೇನೆ. ಯಾಕೆಂದರೆ ನಾನು ಬ್ಲಾಗಿಂಗ್ ಮಾಡೋದು, ನನಗೆ ನನಗಿಂತ ನನ್ನ ಫೋನ್ ಇಂಪಾರ್ಟೆಂಟು. ಫೋನ್ಗೆ ಏನಾಗ್ಬೋದಲ್ಲ, ನೀರೆಲ್ಲ ಬೀಳ್ಬಾರ್ದು. ಇನ್ ಕೇಸ್ ಮಳೆ ಬಂದರೆ ಛತ್ರಿ ಬೇಕಲ್ಲ. ಸೊ ಅಂಬ್ರೆಲ್ಲ ತಗೊಂಡು ಹೋಗ್ತೇನೆ ನಾನು. ನನ್ನ ಫ್ರೆಂಡ್ಸಿನ ಬಗ್ಗೆ ಗೊತ್ತಿಲ್ಲ, ಅವರೇನೆಲ್ಲ ತರ್ತೇನೆ ಅಂತ. ನೀರಿಗೆ ಬಾಟಲ್ ಬೇಕೇ ಬೇಕು ನಮಗೆ. ಅಂದರೆ ನಾವು ಟ್ರೆಕ್ಕಿಂಗ್ ಅಲ್ಲ, ಕಾಡಿನ ಮಧ್ಯೆ ಎಲ್ಲ ನಮಗೆ ಎಂಥ ರೆಸ್ಟೋರೆಂಟ್ ಕೆಫೆ ಎಲ್ಲ ಇರೋದಿಲ್ಲ. ಸೊ ನೀರು ಬೇಕೇ ಬೇಕು, ನಾವೇ ತಗೊಂಡು ಹೋಗಬೇಕು. ಮತ್ತು ಇದೊಂದು ಸೈಡ್ ಬ್ಯಾಗ್, ನನ್ನ ಫೋನ್ ಇಡಲಿಕ್ಕೆ. ಯಾಕೆಂದರೆ ಈ ಮೇನ್ ಬ್ಯಾಗ್ ಗೊತ್ತಿಲ್ಲ, ಅಂದರೆ ನಾವು ಫಾಲ್ಸ್ ಹೋಗ್ತೇವಲ್ಲ, ಅಲ್ಲಿ ತನಕ ತಗೊಂಡು ಹೋಗ್ತೇವೆ ಇಲ್ವ ಅಂತೆಲ್ಲ. ಕಾರಲ್ಲೇ ಹೋಗೋದು ನಾವು, ಎಂಥ ಕ್ಯಾಬ್ ಹೇಳ್ತಾರಲ್ಲ, ಕಾರ್ ಬುಕ್ ಮಾಡಿ ಹೋಗೋದು. ಸೊ ಕಾರಲ್ಲೇ ಇಡ್ತೇವಾ ಹಾಗೆ ಗೊತ್ತಿಲ್ಲ. ಸೊ ನನ್ನ ಫೋನ್ ಇಡಲಿಕ್ಕೆ ಇದಕ್ಕೊಂದು ಬ್ಯಾಗ್ ಇಟ್ಕೊಳ್ತೇನೆ ನಾನು, ಸೈಡ್ ಬ್ಯಾಗ್. ಇದು ಬ್ಯಾಗ್ ನನಗೆ ಬೇಕು. ಇದರಲ್ಲಿ ಕೆಲವೊಂದು ವಸ್ತುಗಳೆಲ್ಲ ಇಡ್ಲಿಕ್ಕೆ ಉಂಟು, ನಾನು ಹೇಳ್ತೇನೆ ಏನೆಲ್ಲ ತೊಗೊಂಡು ಹೋಗ್ತೇನೆ ಅಂತ.
ನಾನು ಹಾಗೆ ಎಲ್ಲಿಗೆ ಹೋದರೂ ನನಗೆ ಏನೆಲ್ಲ ಇಂಪಾರ್ಟೆಂಟು ಅಲ್ಲಿಗೆ ಹೋಗುವಾಗ ಬೇಕು ಅದೆಲ್ಲ ವಸ್ತುಗಳು ಇಟ್ಕೊಂಡು ಹೋಗ್ತೇನೆ. ಮತ್ತು ಅಲ್ಲಿ ಹೋಗಿ ಟೆನ್ಷನ್ ಮಾಡಬಾರ್ದಲ್ಲ, ಆ ಥರ ಇತ್ತಲ್ಲ. ಸೊ ಹಾಗೆ ಟಿಶ್ಯೂ ಒಂದು ಬೇಕೇ ಬೇಕು ನನಗೆ. ಫೋನ್ ಚಾರ್ಜರ್ ಬೇಕೇ ಬೇಕು. ಬ್ಲಾಗಿಂಗ್ ಮಾಡ್ತೀನಲ್ಲ, ಫೋನಿಗೆ ಚಾರ್ಜ್ ಹೋದರೆ ಅದಕ್ಕೆ ಬೇಕು. ಮತ್ತು ಇಯರ್ಪಾಡ್ ಯೂಸ್ ಮಾಡೋದಿಲ್ಲ, ನಾನು ಇಯರ್ಫೋನ್ ಯೂಸ್ ಮಾಡೋದು. ಸೊ ಇಯರ್ಪಾಡ್ ಇತ್ತು, ಅದು ಹಾಳಾಗಿದೆ, ಸೊ ಅದಕ್ಕೆ ಇಯರ್ಫೋನ್ ಯೂಸ್ ಮಾಡೋದು ಹಾಗೆ. ಮತ್ತು ಇದು ಚಾರ್ಜರ್ ಎರಡು ಇಟ್ಕೊಂಡಿದ್ದೀನಿ ಫೋನಿದ್ದು. ನೆಕ್ಸ್ಟ್ ವೆರಿ ಕ್ವಿಕ್, ಇನ್ ಕೇಸ್ ನನ್ನ ಚಪ್ಪಲಿ ಸಾರಿ ನನ್ನ ಕನ್ನಡ ಸ್ವಲ್ಪ ಆಚೆ ಈಚೆ ಆಗ್ತದೆ, ಯಾಕೆಂದರೆ ನಾನು ಮಂಗಳೂರಿನವರು. ನಾವು ಕನ್ನಡ ನಮಗೆ ತುಂಬ ಇಲ್ಲಿ ಅಂದರೆ ಮನೇಲಿ ನಾವು ತುಳು ಮಾತಾಡೋದಲ್ಲ, ಕನ್ನಡ ಸ್ವಲ್ಪ ಕಮ್ಮಿ ಯೂಸ್ ಆಗ್ತದೆ ನನಗೆ ನನ್ನ ಡೇ ಟು ಡೇ ಲೈಫಲ್ಲಿ. ಹಾಗಾಗಿ ಮತ್ತು ನಮ್ಮ ಮಂಗಳೂರು ಕನ್ನಡ ಸ್ವಲ್ಪ ಡಿಫ್ರೆನ್ಸೇ ಉಂಟು. ಬ್ಯಾಂಗ್ಳೂರು ಕನ್ನಡ ಕಂಪೇರ್ ಮಾಡಿ ನಮ್ಮ ಮಂಗಳೂರು ಕನ್ನಡ ನೋಡಿದರೆ ನಾವು ಮಾತಾಡೋದು ಬ್ಯಾಂಗ್ಳೂರಿಗೆ ಸ್ವಲ್ಪ ಎಂಥ ನಗು ಕೂಡ ಬಯಸ್ತದೆ, ಅಂತ ಸ್ವಲ್ಪ ವಿಚಿತ್ರ ಕೂಡ ಆಗ್ತದೆ ಅವರಿಗೆ. ಬಟ್ ನನಗೆ ಹಾಗೇನು ಅನಿಸೋದಿಲ್ಲ. ಕನ್ನಡ ತುಂಬ ಚೆನ್ನಾಗಿ ನನಗೆ ಗೊತ್ತುಂಟು, ಯಾಕೆಂದರೆ ನಾನು ಕಲಿತದ್ದು ಪ್ರೈಮರಿಯಲ್ಲಿ ಕಲಿತದ್ದು ಕನ್ನಡ ಮೀಡಿಯಮಲ್ಲೇ. ಸೊ ಹಾಗೇನಿಲ್ಲ, ಆದರೆ ದಿವಸ ಮಾತಾಡಲ್ಲ, ಸ್ವಲ್ಪ ಕಟ್ತದೆ. ಸೊ ನಾನೇನಾದರೂ ತಪ್ಪು ಮಾತಾಡಿದೆ ಅಲ್ವಾ, ತುಳು ಮಿಕ್ಸ್ ಮಾಡಿದರೆ ಅದಕ್ಕೆ ಏನು ಅಂದ್ಕೊಳ್ಬೇಡಿ. ಹಾಂ, ಕಂಟಿನ್ಯೂ ಮಾಡುವ. ಈಗ ಇದೊಂದು ಫೆವಿಕ್ವಿಕ್ ಇಟ್ಕೊಂಡಿದ್ದೇನೆ. ನಾನು ಫಾಸ್ಟ್ ಮಾತಾಡ್ತಾ ಇದ್ದೇನೆ. ನಾನು ಹಾಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಮಾತಾಡ್ತಾ ಹೋಗ್ತೇನೆ. ಇದೊಂದು ಲಿಪ್ ಬಾಮ್ ಒಂದು ಇರಲಿ ಅಂತ. ಇದೊಂದು ಪ್ಲಾಸ್ಟಿಕ್. ನಾವು ಅಂದರೆ ಫಾಲ್ಸಿಗೆ ಹೋಗೋದಲ್ಲ, ಸೊ ಅಲ್ಲಿ ಮಿನಿ ನೀರಲ್ಲಿ ಆಟ ಆಡಿ ಬಟ್ಟೆ ಒದ್ದೆ ಬಟ್ಟೆಯನ್ನು ಇಡಲಿಕ್ಕೆ ಬ್ಯಾಗಲ್ಲಿ ಹಾಗೆ ಇಡಲಿಕ್ಕೆ ಆಗ್ತಾ ಒಂದು ಪ್ಲಾಸ್ಟಿಕ್ ಬೇಕಲ್ಲ, ಸೊ ಅದನ್ನು ಇಟ್ಕೊಂಡಿದ್ದೇನೆ. ಇದೊಂದು ಲಬ್ಬರ್ ವ್ಯಾನ್. ನನಗೆ ಎಲ್ಲಿಗೆ ಹೋದ್ರು ದೂರದ ಪ್ಲೇಸಿಗೆಲ್ಲ ಹೋಗುವಾಗ ಹೆಡ್ಡೇಕ್ ಸ್ವಲ್ಪ ಬೇಗನೆ ಆಗ್ತದೆ. ಸೊ ಹೆಡ್ಡೇಕ್ ಇದು ಟ್ಯಾಬ್ಲೆಟ್ ಇಟ್ಕೊಂಡಿದ್ದೀನಿ ಸೇಫ್ಟಿಗೆ, ವಿಕ್ಸ್. ಮತ್ತು ಇದೊಂದು ಟ್ಯಾಬ್ಲೆಟ್ ಕೂಡ ಇಟ್ಕೊಂಡಿದ್ದೆ. ನಾನು ಇದನ್ನೆಲ್ಲ ಇಟ್ಕೊಂಡು ಹೋಗ್ತೇನೆ ಎಲ್ಲಿಗೋದು. ಇದು ನಾನು ಎಲ್ಲಿಗೂ ಟ್ರಿಪ್ ಹೋಗುವಾಗ ಎಲ್ಲಿಗಾದರೂ ಹೋಗುವಾಗ ಹಾಗೆಲ್ಲ, ನಾನು ಡೇ ಟು ಡೇ ಆಫೀಸಿಗೆ ಹೋಗುವಾಗ ಇದು ಇಷ್ಟು ತಗೊಂಡು ಹೋಗ್ತೇನೆ. ಟ್ಯಾಬ್ಲೆಟ್, ವಿಕ್ಸ್ ಇದೆಲ್ಲ ನನ್ನ ಜೊತೆ ಎಲ್ಲಿಗೋದ್ರೂ ಬಂದೇ ಬರುತ್ತೆ, ಯಾಕಂದರೆ ನನಗೆ ತಲೆನೋವು ಒಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇದೊಂದು ಮಾಸ್ಕ್, ಇದು ಕೂಡ ನಾನು ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಇದೊಂದು ಹೇರ್ ಬ್ಯಾಂಡ್ ಎಕ್ಸ್ಟ್ರಾ ಒಂದು ಇಟ್ಕೊಂಡಿದ್ದೇನೆ. ಮತ್ತು ನನ್ನ ಬ್ಯಾಗಲ್ಲಿ ಯಾವಾಗಲೂ ಸ್ವಲ್ಪ ಒಂದು 4 to 5 ಚಾಕ್ಲೇಟ್ಸ್ ಇರುತ್ತೆ. ಬಸ್ಸಲ್ಲಿ ಏನಾದರೂ ಉರುವಾದರೆ ತಿನ್ನಲಿಕ್ಕೆ ಹಾಗೆ ಇಟ್ಕೊಂಡಿರ್ತೀನಿ ಜಸ್ಟ್. ಮತ್ತೇನು ಹೇಳ್ತೀವಿ, ಸ್ವಲ್ಪ ನಾನು ಕ್ಯಾಶ್ ಇಟ್ಕೊಂಡಿದ್ದೇನೆ, ಯಾಕೆಂದರೆ ನಾವು ಹೋಗೋದು ಗಾಡಿಗೆಲ್ಲ, ಅಲ್ಲಿ ಗೂಗಲ್ ಪೇ ಜಿಪೇ ಏನೆಲ್ಲ ಇರೋದಿಲ್ಲ. ಸೊ ಸೇಫ್ಟಿಗೋಸ್ಕರ ಸ್ವಲ್ಪ ಕ್ಯಾಶ್ ಇಟ್ಕೊಳ್ಳುವ ಅಂತ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಐಟಮ್, ಅದರಲ್ಲಿ ಹೇಳಿದ್ರು ಗೂಗಲಲ್ಲಿ ತೊಗೊಂಡು ಹೋಗೋದಾದ್ರೆ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ತೊಗೊಂಡೋಗಿ ಅಂತ. ನಾನು ಫುಲ್ ಗೂಗಲನ್ನೇ ನಂಬಿ ಸ್ವಲ್ಪ ಸ್ನ್ಯಾಕ್ಸ್, ಹೆಚ್ಚೇನಿಲ್ಲ, ಒಂದು 2-3 ಪ್ಯಾಕೆಟ್ ಬಿಸ್ಕಿಟ್, ಮತ್ತೊಂದು ಕೇಕ್ ಟೈಪ್ ತಗೊಂಡಿದ್ದೇನೆ, ಮತ್ತೊಂದು 2 ಎನರ್ಜಿ ಡ್ರಿಂಕ್. ಇದಷ್ಟು ಆಗ ಹೋಗಿ ನಮ್ಗೆ ಹೇಳಿದ್ದೆಲ್ಲ ಸಿಟಿ ಅಂದರೆ ನಮಗೆ ಸುರತ್ಕಲ್ ಅಲ್ಲಿಗೆ ಹೋಗಿ ತಗೊಂಡು ಬಂದದ್ದು. ಸ್ವಲ್ಪ ಹುಚ್ಚ ತಗೊಂಡೋದ್ರೆ ನಾನೇ ತುಂಬ್ಕೊಂಡು ಹೋಗ್ಬೇಕಲ್ಲ, ನಂಗೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪನೇ ತಗೊಂಡು ಹೋಗುತ್ತೆ. ಮತ್ತು ಒಂದು ಜೊತೆ ಡ್ರೆಸ್, ಅದನ್ನು ಕೂಡ ಪ್ಯಾಕೇ ಮಾಡಿಲ್ಲ, ಒಂದು ಜೊತೆ ಡ್ರೆಸ್ ತಗೊಂಡು ಹೋಗ್ತೇನೆ. ಇನ್ನೇನು ತಗೊಂಡು ಹೋಗ್ಕೊಂಡು, ನನ್ನ ಅಲ್ಲೊಂದು ಸ್ಯಾಂಡಲ್ ತೊಗೊಂಡು ಬರ್ತೀನಿ. ಶೂ ಹಾಕಬೇಕು ಅಂತ ಹೇಳ್ತಾರೆ ಟ್ರೆಕ್ಕಿಂಗ್ ಹೋಗುವಾಗ, ಬಟ್ ನನಗೆ ಶೂ ಕಂಫರ್ಟೇಬಲ್ ಆಗೋದಿಲ್ಲ. ಅಂದರೆ ನಾನು ಬಹಳ ಕಮ್ಮಿ ಶೂ ಹಾಕೋದು, ಬಟ್ ನನಗೆ ಕಂಫರ್ಟೇಬಲ್ ಆಗುವ ಒಂದು ಸ್ಯಾಂಡಲ್ಸ್ ತಗೊಂಡಿದ್ದೀನಿ. ಸ್ಲಿಪ್ಪರ್ ಟೈಪ್, ಆದರೆ ಅದು ಅಷ್ಟು ಜಾರಲ್ಲ. ಸೊ ನಂಗೆ ಗೊತ್ತುಂಟು ನಾವು ಕಾಡಿಗೆ ಹೋಗೋದಲ್ಲ ಸ್ಲಿಪ್ಪರ್ ಹಾಕಿದರೆ ಏಕೆ ಅಂತ. ಸ್ಲಿಪ್ಪರ್ ಟೈಪ್ ಸ್ವಲ್ಪ ಜಾರಲ್ಲ, ಅದೊಂದು ತರ್ತೇನೆ, ನಾನು ತೋರಿಸ್ತೀನಿ. ಓಕೆ, ನಾನು ಹೇಳ್ದಲ್ಲ, ಇದೊಂದು ಸ್ಯಾಂಡಲ್ಸ್ ತಗೊಂಡು ಬಂದಿದ್ದೇನೆ. ನನಗೆ ಇದು ಕಂಫರ್ಟೇಬಲ್, ಯಾಕೆಂದರೆ ನಾವು ಇರೋದು ಹಳ್ಳಿಯಲ್ಲ. ನಾನು ಗದ್ದೆಗೆಲ್ಲ ಹೋಗುವಾಗ ಈ ಸ್ಯಾಂಡಲ್ಸ್ ಹಾಕ್ತೇನೆ, ನನಗೆ ಏನಾದರೂ ಪ್ರಾಬ್ಲಮ್ ಆಗಿಲ್ಲ, ಏನು ಜಾರಲ್ಲ ಇದು. ಸೊ ನನಗೆ ಇದೇ ಬೆಸ್ಟ್ ಅಂತ ಅನಿಸ್ತು. ಅಲ್ಲಿಗೆ ಕೂಡ ಹೋಗೋದು ಕಾಡಿಗೆನೆಲ್ಲ, ಸೊ ಇದೇ ಬೆಸ್ಟ್ ಅಂತ ಅನಿಸ್ತು. ನಂತರ ಇದೊಂದು ಜೊತೆ ಇತ್ತು, ಆದರೆ ಲಾಸ್ಟ್ ಟೈಮ್ ನಾನು ಟೆಂಪಲ್ಗೆ ಹೋಗುವಾಗ ಒಂದು ನಾಯಿ ಬಂದು ಒಂದು ಚಪ್ಪಲಿಯಲ್ಲಿ 2 ಇರ್ತದಲ್ಲ, ಒಂದನ್ನು ತಗೊಂಡು ಹೋಗಿತ್ತು, ಇನ್ನೊಂದನ್ನು ಅಂತದ್ದು ಏನು ಮಾಡೋದು, ಸೊ ಬಿಟ್ಟು ಬಂದೆ. ಆದರೆ ನನಗೆ ಅದು ತುಂಬ ಇಷ್ಟ ಇತ್ತು ಆ ಸ್ಯಾಂಡಲ್ಸ್. ಸೊ ಇವತ್ತು ಶಾಪಿಗೆ ಹೋಗಿ ಅದನ್ನೇ ತಗೊಂಡು ಬಂದೆ, ಇದೇ ಬೆಸ್ಟ್ ಅಂತ. ಶೂ ನನಗೇನೋ ಕಂಫರ್ಟೇಬಲ್ ಅನಿಸಲಿಲ್ಲ. ಫ್ರೆಂಡ್ಸ್ನವರು ಕೂಡ ಯಾರು ಶೂ ಹಾಕಲ್ಲ ಅಂತ ಹೇಳಿದರು, ಬಟ್ ನಂಗೆ ಗೊತ್ತುಂಟು ನೀವೇನು ಕಮೆಂಟಲ್ಲಿ ಇರ್ತೀವಿ ಟ್ರಕ್ಕಿಂಗ್ ಹೋಗಿ ಶೂ ಹಾಕಬೇಕು ಅಂತ. ನನಗೆ ಶೂ ಕಂಫರ್ಟೇಬಲ್ ಇಲ್ಲ. ಸೊ ಹಾಗೆ ಏನಾಗೋದಿಲ್ಲ, ಸೇಫಾಗಿ ಹೋಗಿ ಸೇಫಾಗಿ ಬರ್ತೇವೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಹೋಗ್ತಿದ್ದೀನಿ. ಸೊ ಇದು ಬ್ಯಾಗಲ್ಲಿ ಇಷ್ಟನ್ನೆಲ್ಲ ಇಡ್ತೇನೆ. ಇನ್ನು ಎಕ್ಸ್ಟ್ರಾ ಏನಾದರೂ ಬೇಕಾ, ನಾನು ಇಷ್ಟೇ ತಗೊಂಡು ಹೋಗೋದು, ಇನ್ನೇನು ಮರ್ತನಾ. ಅದೇ ಒಂದು ಜೊತೆ ಬಟ್ಟೆ ಹೇಳ್ತಲ್ಲ, ಅದೊಂದು ಎಕ್ಸ್ಟ್ರಾ ಇರಬೇಕು, ಮತ್ತು ಇಷ್ಟೇ ಸಾಕು ಅಂತ ಅನಿಸುತ್ತೆ, ಇಷ್ಟೇ. ಮತ್ತು ನನ್ನ ಫೋನ್ಗೆ ಚಾರ್ಜರ್ ಆಲ್ರೆಡಿ ಇಟ್ಟಿದ್ದೇನೆ. ಫೋನ್ದೊಂದು ಬ್ಯಾಗ್ ಉಂಟು, ಅದು ಸೈಡ್ ಬ್ಯಾಗ್ ಒಂದು ಉಂಟು, ಮತ್ತು ಇನ್ನೊಂದು ಫೋನ್ ಬ್ಯಾಗ್ ಉಂಟು, ಇಷ್ಟು. ಒಂದು ಟವಲ್ ಬೇಕು, ಅಲ್ಲಿ ನಾವು ಫುಲ್ ಒದ್ದೆ ಆದರೆ ಒಂದು ಟವಲ್ ಬೇಕಲ್ಲ ಮೈ ಒರೆಸೋಕ್ಕೆ.
ಸೊ ಒಂದು ಟವಲ್ ತೊಗೊಂಡು ಹೋಗ್ತೇನೆ. ಇಷ್ಟು ನಂದು ಪ್ಯಾಕಿಂಗ್ ಬ್ಲಾಗ್ ಇಷ್ಟೇ. ನಾನು ಇದರಲ್ಲಿ ಬಡಬಡ ಅಂತ ಮಾತಾಡ್ತಾ ಹೋದೆ. ಅಂದ್ಕೊಳ್ತೇನೆ ನಿಮಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ಓಕೆ ಬಾಯ್. ಇನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ಎಲ್ರಿಗೂ ಬಾಯ್ ಬಾಯ್.